ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಿಮಗೆ ಇಸ್ಯುವೆಟ್ ಪ್ರೀಮಿಯಮ್ ಈಗಾಗಲೇ ಇಸ್ಯುವೆಟ್ ಪಾರ್ ಮ್ಯಾಗಿನೂ ಆದ್ದು ₹10 ಒಂದಿದ್ದಾಗ 2 ಅಪ್ಲಿಕೇಶನ, ₹3 ಅಲಾಟ್ಮೆಂಟ, ₹5. ಇದು ಅಪ್ಲಿಕೇಶನ, ಇದು ಅಲಾಟ್ಮೆಂಟ, ಇದು ಕಾಲ, ಟೋಟಲ್ ₹10. ₹10 ಮಾರ್ತೀವಲ್ಲ, ದಟ್ ಈಸ್ ಇಸ್ಯುವೆಟ್ ಪಾರ್. ₹10 ಇದ್ದದ್ದನ್ನು ನಾವು ಕೆಲವು ಸಲ ₹11 ಮಾರ್ತೀವಿ. ದ್ಯಾಟ್ ಈಸ್ ಇಸ್ಯುವೆಟ್ ಪ್ರೀಮಿಯಮ್ ಅಂತಂದರೆ ಇದು ಫೇಸ್ ವ್ಯಾಲ್ಯೂವಾ, ಇದು ಸೇಲ್ ವ್ಯಾಲ್ಯೂ. ದ ಡಿಫರೆನ್ಸ್ ಈಸ್ ₹1 ಏನು ಬರುತ್ತಲ್ಲ, ಇಸ್ಯುವೆಟ್ ಪ್ರೀಮಿಯಮ್ ಇದೆ. ಅದಕ್ಕೆ 10 ಇದ್ದು 11 ಆಯ್ತು, ಇಸ್ಯುವೆಟ್ ಪ್ರೀಮಿಯಮ್ ಆಯ್ತು. ಅದಕ್ಕೆ ₹2 ಅಪ್ಲಿಕೇಶನ್ನ, ₹3 ಅಲಾಟ್ಮೆಂಟ್ ಅಂದಾಗ ಸಾಮಾನ್ಯವಾಗಿ ಇಲ್ಲಿ ₹4 ಇಟ್ಟಿರ್ತಾರೆ, ಇಲ್ಲಿ ಹಿಂಗೆ ಬರೆದಿರ್ತಾರೆ, ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಅಂತೇಳಿ. ಅಂದರೆ ₹4 ನೋಡಿ ಕೂಡಿಸಿ 6, 11 ಆಯ್ತು. ಬಟ್ ಇದು ಈಚ್ ಕರೆಕ್ಟ್ ಇದೆ. ಇಶ್ಯೂಡ್ ಅಟ್ ಈಚ್ ಏನು ರೀ, ಈಚ ₹1 ಪ್ರೀಮಿಯಮ್ಮೇ ಮಾರಿರ್ತಾರೆ ಅಂದಾಗ ಪ್ರೀಮಿಯಮ್ ಎಂಟ್ರಿ ಮಾಡೋದು ಹೆಂಗಪ್ಪ? ಒಂದು 1000 ಶೇರ್ದಾಗ ತಿಳ್ಕೊರಿ, ₹10 ಒಂದು 1000 ಶೇರ್ ಪ್ರೀಮಿಯಮ್ಮಾಗ ಮಾರ್ಯಾರ. ಇದು ₹2 ಗುಂಡ್ಲೆ 1000 ಮಾಡ್ತೀವಿ ನಾವು ಅಪ್ಲಿಕೇಶನ್. ಇದನ್ನು ಕೂಡ 1000 ಮಾಡೋದು ಹೆಂಗೆ ರೀ, ಇದು ಕೂಡ 1000, ಆದರೆ 4000 ಆಕತಿ. ಏನು ರೀ, 4000 ತೊಗೋಬೇಕು ನಾವು. ₹4000 ತೊಗೊಂಡು ಹಾಗಾದ್ರೆ ಶೇರ್ ಕ್ಯಾಪಿಟಲ್ಗೆ ಹೋಗೋದು ಎಟ್ಟಪ್ಪ? ಪ್ರೀಮಿಯಮ್ ಎಟ್ಟೈತಿ ರೀ, ₹1 ಪ್ರೀಮಿಯಮ್ ಅಂತ. ಪ್ರೀಮಿಯಮ್ ₹1 ಆಗ್ತದೆ. ಅಂದ್ರೆ ₹4ದಾಗ ₹1 ಪ್ರೀಮಿಯಮ್ ಅಂದರೆ 4ರಾಗ ₹1 ತೆಗೆದ್ರೆ ₹3. ₹3 ಶೇರ್ ಕ್ಯಾಪಿಟಲ್ದಂತೆ ₹3000 ಹೋಗ್ತೈತಿ. ಪ್ರೀಮಿಯಮ್ ₹1 1000ದಂತೆ ₹1000 ಆಗ್ತೈತಿ. ಇದು ಪ್ರೀಮಿಯಮ್. ಇಲ್ಲಿ ಬರಿತೀವಿ ನಾವು 1000 ಶೇರ್ಸ್ ಆರ್ ಅಲಾಟೆಡ್ ಅಥವಾ ಅಲಾಟ್ಮೆಂಟ್ ಮನಿ ಡ್ಯೂ, ಅಲಾಟ್ಮೆಂಟ್ ಮೇಡ್ at ₹4 ಈಚ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್. ಹಿಂಗೆ ಬರ್ದೀವಿ ಅಂದ್ರೆ ಇದು ಒಂದು ಎಕ್ಸ್ಟ್ರಾ ಎಂಟ್ರಿ, 3ನೇದು ಪ್ರೀಮಿಯಮ್ಮೇ ಬರ್ತದೆ. ಉಳಿದೆಲ್ಲ ಮತ್ತೆ ಸೇಮ. ಅದಕ್ಕೆ ನಿಮಗೆ ನಾನು ಈಗ 6 ಮಾಸದ್ದು ಒಂದು 12 ಮಾಸದ 6ನೇ ಪ್ರಾಬ್ಲಮ್ ಕೊಟ್ಟಿದ್ದೆ. XYZ ಕಂಪ್ನಿ ಲಿಮಿಟೆಡ್ ಜರ್ನಲ್ ಎಂಟ್ರೀಸ್. ಇಲ್ಲಿ ಕ್ರೆಡಿಟ್, ಡೆಬಿಟ್, ಪರ್ಟಿಕ್ಯುಲರ್ಸ್, ಇಲ್ಲಿ ಪ್ರಾಬ್ಲಮ್ ಐತಿ. ಇಲ್ಲಿ ಪ್ರಾಬ್ಲಮ್ ಐತೆ. ಇದು ಪ್ರಾಬ್ಲಮ್ ನಿಮಗೆ ಸ್ವಲ್ಪ ತೋರಿಸ್ತಾನೆ. ಇದು 6 ಮಾಸದ ಪ್ರಾಬ್ಲಮ್. ಇದು 6ನೇ ಪ್ರಾಬ್ಲಮ್ ಕ್ವಶನ್ ಮ್ಯಾಕ್ನಾಗಿಂದ ಇಲ್ಲೈತಿ. XYZ ಕಂಪ್ನಿ ಲಿಮಿಟೆಡ್ ಇಶ್ಯೂಡ್ 30,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಟ್ ಎ ಪ್ರೀಮಿಯಮ್ ಆಫ್ ₹1. ಪ್ರೀಮಿಯಮ್ ಐತೆ ನೋಡಿ, ಪಬ್ಲಿಕ್ ಅಮೌಂಟ್ ಪೇಬಲ್ ಆ್ಯಸ್ ₹2 ಅಪ್ಲಿಕೇಶನ್ನ, ₹5 ಪರ್ ಶೇರ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಮ್ಮ, ₹4 per share first and final call. All the shares were subscribed and money duly received except 2000 shares, 2000 ಅದೆಲ್ಲ ಸೇಮ. ಆಮೇಲೆ ಶೇರ್ಸ್ ದ ಡೈರೆಕ್ಟರ್ಸ್ ಪರ್ಪೇಡ್ ದೀಸ್ ಶೇರ್ಸ್ ರೀಇಶ್ಯೂಡ್ ಅಟ್ ಫುಲ್ಲಿ ಪೇಡ್ ಅಪ್ ₹8 ಫುಲ್ಲಿ ಪೇಡ್ ಅಪ್ ಮಾಡ್ಯಾರ ಅವರು. ಅಂದರೆ ಪ್ರೀಮಿಯಮ್ಮ ₹5 ಒಟ್ಟು ಅಲಾಟ್ಮೆಂಟ್ ಎಟ್ಟೈತಿ ₹5. ₹5ದಾಗ ₹1 ಪ್ರೀಮಿಯಮ್, 30,000 ಶೇರಿಗೆ. ಉಳಿದು ಶೇರ್ ಕ್ಯಾಪಿಟಲ್ಗೆ ಹೋಗ್ತೈತಿ. ಅದಕ್ಕೆ ನಾವು ಫಸ್ಟ್ ಎಂಟ್ರಿ ಏನು ಮಾಡ್ತೀವಿ? ಸೊ ಫಸ್ಟ್ ಎಂಟ್ರಿ ಟು ಬ್ಯಾಂಕ್ ಅಕೌಂಟ್ ಅಟಾಚ್ ಟು ಶೇರ್ ಅಪ್ಲಿಕೇಶನ್. ಇದನ್ನು ನಾವು ಎಂಟ್ರಿ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಅಟಾಚ್ ಟು ಶೇರ್ ಅಪ್ಲಿಕೇಶನ್. ಎಸ್, ಫಸ್ಟ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಅಟಾಚ್ ಟು ಶೇರ್ ಅಪ್ಲಿಕೇಶನ್. 1 bank account debit, 2 equity
ಶೇರ್ ಅಪ್ಲಿಕೇಶನ್ ಅಕೌಂಟ್ ಹೆಂಗೆ ರೀ 30,000 ಇಂಟು 2 ರೂಪಾಯಿ 2 ರೂಪಾಯಿ ಐತೆ ನೋಡ್ರಿ ಅದು 2 ರೂಪಾಯಿ ಪರ್ ಶೇರ್ ಐತೆ ಅದು 30,000 ಗುಂಡ್ಲೆ 2 ರೂಪಾಯಿ 60,000 ರೂಪಾಯಿ ಅಪ್ಲಿಕೇಶನ್ ಎಟ್ಟೈತೆ ರೀ 2 ರೂಪಾಯಿ ಐತಿ 60,000 ಆಯ್ತು ಇಲ್ಲಿ 30,000 ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ at rupees 2 each 2 ಇದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ. ಇದು ಎಂಟ್ರಿ ಸೇಮ್, ಇದು ಏನು ಓವರ್ ಸಬ್ಸ್ಕ್ರಿಪ್ಷನ್ ಎಲ್ಲ ಏನಿಲ್ಲ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ equity share application money ಟ್ರಾನ್ಸ್ಫರ್. ಇಲ್ಲಿ ಮೂರನೇದು ಬತ್ತು ನೋಡ್ರಿ, ನೆನಪಿಟ್ಟುಕೊಳ್ಳಿ. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಟ್ಟಿದ್ದು ನಾವು. ಇಲ್ಲಿ ಪ್ರೀಮಿಯಮ್ ಐತಿ, 1 ರೂಪಾಯಿ ಪ್ರೀಮಿಯಮ್ ಹಾಕ್ಯಾನ. 1 ರೂಪಾಯಿ ಅಂದರೆ ನಾವು ಅಲಾಟ್ಮೆಂಟಿಗೆ ಮಾಡೋದು 5 ರೂಪಾಯಿ ಐತಿ. ಅದಕ್ಕೆ ಯಥಾ ರೀತಿ ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಹಾಕೋದು. ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಅಕೌಂಟ್ ಡೆಬಿಟ್ ಎಟ್ರಿ 30,000 ಶೇರ ಗುಂಡ್ಲೆ 5 ರೂಪಾಯಿ ಅಂತೆ 1,50,000 ಏನು ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಟ್ರಿ 30,000 ಶೇರ 5 ರೂಪಾಯಿದಾಗ ಒಂದು ಪ್ರೀಮಿಯಮ್ ತೆಗೀರಿ 4 ರೂಪಾಯಿ ಆಯ್ತು ಅಂದರೆ 1,20,000 ಟು ಇದು ಬತ್ತು ನೋಡಿ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ 30,000 ಅಂದರೆ 30,000 ಗುಂಡ್ಲೆ 1 ರೂಪಾಯಿ ಅಂದರೆ 30,000 ರೂಪಾಯಿ. ಇಲ್ಲಿ 30,000 ಇಕ್ವಿಟಿ ಶೇರ್ ಅಲಾಟ್ಮೆಂಟ್ made at rupees 5 each including ಪ್ರೀಮಿಯಮ್. ಇಷ್ಟೇ ಪ್ರೀಮಿಯಮ್ ಎಂಟ್ರಿ ಒಂದ ಬರ್ತೀವಿ. ಇದು ಬಿಟ್ಟರೆ ನಿಮ್ಗೆ ಯಾವ ಎಂಟ್ರಿಗಳು ಎಕ್ಸ್ಟ್ರಾ ಬರೋದೇನು. ಆಮೇಲೆ ಯಥಾ ರೀತಿ ಅಲಾಟ್ಮೆಂಟ ಕಾಲ ಇಷ್ಟೇ ಅಂದಾಗಿಲ್ಲಿ ನಾಲ್ಕು ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಟ್ರಿ 1,50,000 ಟು ಇಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 1,50,000. ಎಸ್ ಇಲ್ಲಿ 30,000 equity share allotment money received
5 ಬಂದು ಕಾಲ್ ಮಾಡ್ತೀವಿ ನಾವು. ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಎಟ್ರಿ 30,000. ಎಷ್ಟೈತಪ್ಪ ಒಂದು ಕಾಲ್ಗೆ? 4 ರೂಪಾಯಿ ಐತಿ. 4 ರೂಪಾಯಿ ಅಂದರೆ 1,20,000 ಆಯ್ತು. ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1,20,000. 30,000 equity share first and final call made at rupees 4 each. 6 ಈ 30,000 ಎಕ್ಸೆಪ್ಟ್ 2,000 ಅಂದರೆ ಬಿಟ್ಟಿಸ್ಕೊಳ್ಳು ಬ್ಯಾಂಕ್ ಅಕೌಂಟ್ ಏನು ಎಷ್ಟು ರೀ? 2,28,000 ಗುಂಡ್ಲೆ 4 ಡೆಬಿಟ್ ಎಷ್ಟು ಆಯ್ತು ನೋಡ್ರಿ. ಹಾಂ 2,000 ಗುಂಡ್ಲೆ 4 4 8 2,000 ಬಿಟ್ಟು ಇಸ್ಕೊಳ್ಳೋದು ಅಷ್ಟೇ. ಅಂದರೆ 1,12,000 ನೋಡಿರಿ. 1,12,000 ಆಕೈತಿ. 1,12,000 ಇಸ್ಕೋತೀವಿ ನಾವು. ಅಂದರೆ ಎಕ್ಸೆಪ್ಟ್ ಅವ್ನು ಬಿಡಬೇಕು, ಬಿಟ್ಟು ಇಸ್ಕೋಬೇಕು ಅಂದಾಗ ಇಲ್ಲಿ 2 equity share first and final call account. $28,000 equity share first final call money received except 2,000 shares. ಇಷ್ಟೇ. ಇನ್ನು ಪಾರ್ ಪಿಕ್ಚರ್ ಎಂಟ್ರಿ ಬಂದುಬಿಡ್ತೈತಿ. ಪಾರ್ ಪಿಕ್ಚರ್ ಎಂಟ್ರಿ ಅಂದಾಗ ಎಷ್ಟಕ್ಕೆ ನಾವು ಮಾರಾಟ ಮಾಡ್ತೀವಪ್ಪ ಹೇಳ್ಯಾರ. ಅವ್ರು ಎಷ್ಟು ಮಾಡ್ತೀವಿ ಅನ್ನೋದು ಹೇಳ್ಯಾರ. ಕ್ಯಾನ್ಸಲ್ ಮಾಡ್ಕೋಬೇಕು. ಅಂದರೆ ಹೊಳ್ಳಿ ಎಷ್ಟೊಂದು ಮರ್ಯಾರಿ ಅವರು 8 ರೂಪಾಯಿಗೊಂದು ಮಾರ್ಯಾರ. ಆದರೂ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಮೊದಲ ಇಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ತೊಗೋಬೇಕು ನಾವು. ಈಚಿದ್ದು ತೊಗೋಬೇಕಲ್ಲ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 2,000 ಈಚ್ ಹಿಡಿದ್ಬಿಡೋದು. 11 ರೂಪಾಯಿ ಪ್ರೀಮಿಯಮ್ ಹಿಡಿಯಂಗಿಲ್ಲ ಇಲ್ಲಿ. ಈಚ್ ಹಿಡಿದು 20,000 ಟು ಇಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಎಟ್ರಿ 2,000 ಹಿಡಿದ ಅಂದಾಗ 4 ರೂಪಾಯಿದಂತೆ ನೋಡಿರಿ. 4 ರೂಪಾಯಿ ತಪ್ಪಿಸ್ತಾರೆ ಅಂದರೆ 8,000 ಆಯ್ತು. 2 ಫಾರ್ ಸೇರ್ಸ್ ಅಕೌಂಟ್ 12,000. ಇಲ್ಲಿ ಬಂದು 2,000 equity shares forfeited for non-payment of for first and final call. Yeah.
ಎಂಟನೇದು ರೀಇಶ್ಯೂ ಮಾಡ್ತೀವಿ ನಾವು ಬ್ಯಾಂಕ್ ಅಕೌಂಟ್ ಎಟ್ರಿ 2000 ಇಂಟು 8 ರೂಪಾಯಿ ಡೆಬಿಟ್ ಅದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಎಟ್ರಿ 8 16,000 ಬತ್ತು. ಇದನ್ನೇ ಇಲ್ಲಿ ಬರ್ಕೋತೀವಿ ನಾವು ಫಾರ್ಫಿಟೆಡ್ ಸೇಲ್ಸ್ ಅಕೌಂಟ್ ಡೆಬಿಟ್ ಟು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟೈತ್ರಿ 20,000 ತೊಗೊಳ್ಳಿ 20,000 ಇಲ್ಲಿ ಇದು ಫಸ್ಟ್ ಸಿಗ್ತೈತಿ. ಇದು ಈಚಿದ ಗುಣಾಕಾರ ಇಲ್ಲಿ ಎಷ್ಟು ಮತ್ತೆ ತಪ್ಪಿಸುತ್ತಲ್ಲ ಈಚಿದ ಗುಣಾಕಾರ ಮಾಡ್ಕೊಳ್ಳೋದು. ಇದನ್ನು ತೊಗೊಂಡು ಎಷ್ಟು ತಪ್ಪಿಸಾರಪ್ಪ ಇಲ್ಲಿ ತಕ ಫೈನಾನ್ಷಿಯಲ್ ತಪ್ಪಿಸ ಅಂತ ತೊಗೊಳ್ಳೋದು ಮೈನಸ್ ಮಾಡಿ ಇಟ್ಕೊಳ್ಳೋದು. ಇದು ಈಚ್ ಕೊಟ್ಟಿರ್ತಾನೆ ಇದನ್ನು ಸೇಲ್ ಇದನ್ನು ತೊಗೊಳ್ಳೋದು ಅದೇ ಶೇರ್ ಕ್ಯಾಪಿಟಲ್ ಇಟ್ಕೊಳ್ಳೋದು. 2 ನಡುವೆ ವ್ಯತ್ಯಾಸ ಎಟ್ಟ 4,000 ಬತ್ತು. ಇಲ್ಲಿ 2,000 forfeited equity shares reissued at rupees 8 each. 8 ರೂಪಾಯಿದಾಗ ಐತೆ 8 ರೂಪಾಯಿದಾಗ ಈಚ್ ಮಾರ್ಯಾರ 8 ರೂಪಾಯಿ ಐತೆ ಹೌದು 8 ರೂಪಾಯಿ. ಇನ್ನು ನಮಗೆ ಡಿಫರೆನ್ಸ್ ಎಟ್ ಬರ್ತಪ್ಪ 12,000ದಾಗ 4,000 ತೆಗೆದು ಬಿಡೋದು 9 ರೀ. ದಟ್ ಈಸ್ forfeited shares account debit 12,000 minus 4,000 8,000 to capital reserve 8,000. ಇಲ್ಲಿ ಬ್ಯಾಲೆನ್ಸ್ ಆನ್ ಫಾರ್ಫಿಚರ್ ಟ್ರಾನ್ಸ್ಪೋರ್ಟ್ ಇಷ್ಟೇ ಎಂಟ್ರಿ. ಪ್ರೀಮಿಯಮ್ ಮ್ಯಾಗಿನ ಒಂದು ಎಂಟ್ರಿ. ಇನ್ನು ಈ ಹೆಚ್ಚು ಕಡಿಮೆನೆಲ್ಲ ಪ್ರೀಮಿಯಮ್ ಮ್ಯಾಗಿನ ಪ್ರಾಬ್ಲಮ್ಗಳದಾವ. ಅವನು ಬಿಟ್ಟರೆ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್ಗಳದಾವೆ. ಇಶ್ಯೂವೆಟ್ ಪ್ರೀಮಿಯಮ್ ಇದ್ರೂ ಹೆಂಗೆ ಮಾಡಬೇಕು ರೀ ಇಶ್ಯೂವೆಟ್ ಪ್ರೀಮಿಯಮ್ ಇದ್ರೆ ಒಂದು ಹೇಳ್ತೀನಿ ಅವುದೆಲ್ಲ ಯಥಾ ರೀತಿ. ಆಮೇಲೆ 2,000 ಕ್ಯಾನ್ಸಲ್ ಆಗ್ಯಾವ 2,000 ಇಶ್ಯೂ ಮಾಡ್ಯಾರ. ಕೆಲವು ಒಂದು ಪ್ರಾಬ್ಲಮ್ ಇತ್ತು 11 ಪ್ರಾಬ್ಲಮ್ಮ 2,000 ಕ್ಯಾನ್ಸಲ್ ಆಗಿ 1,000 ಇಶ್ಯೂ ಮಾಡಿದರೆ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.